ಆತ್ಮೀಯ ಭಾವಿ ಸೈನಿಕರೇ, ಆರ್ಮಿ ಪರೀಕ್ಷೆಯನ್ನು ಯಾವ ರೀತಿ ಬರೆಯಬೇಕು, ಮುಂಚಿತವಾಗಿ ಯಾವ ರೀತಿ ನಾವು ತಯಾರಾಗಬೇಕು, ಪರೀಕ್ಷೆಯಲ್ಲಿ ಹೇಗೆ ಮಾಡಿದರೆ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳಬಹುದು, ಆರ್ಮಿ ಪರೀಕ್ಷೆಗೆ ಹೇಗೆ ಸಿದ್ಧತೆ ನಡೆಸಬೇಕೆಂಬ ಕುರಿತು ಕೆಲವು ಸಲಹೆಗಳನ್ನು ನಿಮಗೆ ನೀಡುತ್ತೇನೆ. 1. ನೀವು ದಿನನಿತ್ಯ ಓದುವಾಗ ವಿಷಯವಾರು ಟೈಮ್ ಟೇಬಲ್ ಮಾಡಿಕೊಳ್ಳಬೇಕು. 2. ನೀವು ಓದುವಾಗ ಪ್ರಮುಖ ವಿಷಯಗಳನ್ನು ಒಂದೆಡೆ ನೀಟಾಗಿ ಪಾಯಿಂಟ್ ರೂಪದಲ್ಲಿ ಬರೆದಿಟ್ಟುಕೊಳ್ಳಿ. 3. ಒಂದು ವಿಷಯದ ಬಗ್ಗೆ ಯಾವುದೇ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿದರೂ ಗೊಂದಲವಿಲ್ಲದಂತೆ ಉತ್ತರಿಸಲು ಬೇಕಾದಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಿ. 4. ಆರ್ಮಿ ಪರೀಕ್ಷೆಯ ಪೂರ್ಣ ಸಿಲಾಬಸ್ಸಿನ ಸಂಪೂರ್ಣ ಪರಿಚಯ ನಿಮಗೆ ಗೊತ್ತಿರಲಿ. ಆ ಸಿಲಾಬಸ್ಸಿನ ಪ್ರಕಾರವೇ ಅಧ್ಯಯನವನ್ನು ಮಾಡಬೇಕು. 5. ಆರ್ಮಿ ಪರೀಕ್ಷೆಗೆ ಸಂಬಂಧಪಟ್ಟ ಉತ್ತಮ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಳ್ಳಿ. 6. ಪರೀಕ್ಷೆಗೆ ಸಂಬಂಧಪಟ್ಟ ಸಿಲಾಬಸ್ ಹಾಗೂ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಂಗ್ರಹಿಸಿ. 7. ಆಯಾ ದಿನದ, ವಾರದ ಹಾಗೂ ತಿಂಗಳ ಟೈಮ್ ಟೇಬಲ್ ರಚಿಸಿಕೊಳ್ಳಬೇಕು. ಈ 3 ಟೈಮ್ ಟೇಬಲ್ ಪ್ರಕಾರ ಯಾವಾಗ ಏನನ್ನು ಓದಬೇಕು ಎಂದು ನಿರ್ಧರಿಸಬೇಕು. 8. ಹಿಂದಿನ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದರೆ ಅದರ ಬಗೆಗೆ ಚಿಂತೆ ಮಾಡಬೇಡಿ. ಚಿಂತೆ ಇದ್ದರೆ ಮುಂದಿನ ಪರೀಕ್ಷೆಗೆ ನಿಮ್ಮ ತಯಾರಿ ಅಷ್ಟೊಂದು ಪರಿಣಾಮಕಾರಿಯಾಗುವುದಿಲ್ಲ. 9. ಆರ್ಮಿ ಪರೀಕ್ಷೆಗೆ ಹೋದಾಗ ಹೆಚ್ಚು ಸಮಯದ ಕಡೆಗೆ ಗಮನವಿರಲಿ, ಏಕೆಂದರೆ 50 ಪ್ರಶ್ನೆಗಳಿಗೆ 1 ತಾಸಿನಲ್ಲಿ ಉತ್ತರಿಸಬೇಕಾಗುತ್ತದೆ. 10. ಆರ್ಮಿ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಗೆ ಸರಿ ಉತ್ತರ ನೀಡಿದರೆ 2 ಅಂಕಗಳು ಮತ್ತು ಆನ್ಸರ್ ತಪ್ಪಾದರೆ ಅರ್ಧ ಮಾರ್ಕ್ಸ್ ನೆಗೆಟಿವ್ ಇರುತ್ತದೆ. ಕಡಿಮೆ ಅವಧಿಯಲ್ಲಿ ಸರಿ ಉತ್ತರಗಳನ್ನು ಗುರುತಿಸುವ ಬಗೆಯನ್ನು ಕಲಿತುಕೊಳ್ಳಿ. 11. ಪ್ರಶ್ನೆ ಪತ್ರಿಕೆ ದೊರೆತ ಕೂಡಲೇ ಎಲ್ಲ ಪ್ರಶ್ನೆಗಳನ್ನು ಗಮನಿಸಿರಿ, ಒಂದಿಷ್ಟು ಸಮಯ ಹೊಂದಿಸಿಕೊಳ್ಳಿ. 12. ಸರಿ ಉತ್ತರ ಗೊತ್ತಿರುವ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಿಕೊಂಡು ಬನ್ನಿ. 13. ಬಹು ಆಯ್ಕೆಗಳು ಇದ್ದಾಗ ಗೊಂದಲವಿದ್ದರೆ ತಪ್ಪು ಉತ್ತರ ಹೊಡೆದು ಹಾಕುತ್ತಾ ಸರಿ ಉತ್ತರ ಗುರುತಿಸುವ ಟ್ರಿಕ್ ಬಳಸಿ. 14. ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ ಎಂಬ ಹಠಕ್ಕೆ ಬಿದ್ದು ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರ ಹುಡುಕುತ್ತಲೇ ಸಮಯ ವ್ಯರ್ಥ ಮಾಡಬೇಡಿ. ಆರ್ಮಿ ಮತ್ತು ಪೊಲೀಸ್ ಸೇರುವ ಯುವಕ ಮತ್ತು ಯುವತಿಯರಿಗಾಗಿ ಪ್ರತಿದಿನ ಒಂದೊಂದು ಹೊಸ ಮಾಹಿತಿಯೊಂದಿಗೆ ಬರುತ್ತೇವೆ. ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಉದ್ಯೋಗ ಮಾಹಿತಿಯೊಂದಿಗೆ ಡಿಫೆನ್ಸ್ ಫೋರ್ಸಿನ ಪ್ರತಿಯೊಂದು ಮಾಹಿತಿಗಳನ್ನು ದಿನನಿತ್ಯ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ. ಜೈ ಹಿಂದ್. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.